ಅಣ್ಣ ನಮಸ್ತೆ. ನಿಮ್ದು ಯಾವ ಹೆಸರು? ನಮ್ದು ರಂಗೇಗೌಡ ಅಂತನ ಮನೆ ಅಂತ. ಯಾವರು? ಅಂತನ ಮನೆ ಇಲ್ಲೇ ಪಕ್ಕ KP ಸರ್ಕಲ್ ಪಕ್ಕವ. ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಚುನಾವಣೆಯಲ್ಲಿ ರೈತರಿಗೆ ಯಾವ ಸವಲತ್ತು ಇಲ್ಲ ಇವತ್ತು. ರೈತರು ಬೆಳೆಯೋದು, ರೈತರು ಯಾವ ಪಕ್ಷ ಬಂದರೂ ರೈತರು ಹಾಳಾಗ್ತಿದ್ದೀನಿ ಇವತ್ತು. ಓಕೆನಾ? ಹಾಂ, ಇವತ್ತು ಈ ಸರಿಯ BJP JDS ಒಂದಾಗಿದೆ. ಕಾಂಗ್ರೆಸ್ ಸರ್ಕಾರ ನಾವು ಗಂಡಸರು ಓಟ್ ಹಾಕಿಲ್ಲ ಕಾಂಗ್ರೆಸ್ಗೆ. ನಮ್ಗೆ ಯಾಕೆ ಬಸ್ ಚಾರ್ಜ್ ಫ್ರೀ ಮಾಡಿಲ್ಲ? ಸರಿ ಅಣ್ಣ, ನಾವು ಓಡಾಡ್ಬೇಕಲ್ಲ. ನಾವು ಓಟ್ ಹಾಕಿದ್ವಿ ಕಾಂಗ್ರೆಸ್ಗೆ, ನಮಗೆ ಫ್ರೀ ಮಾಡಿಕೊಡ್ಲಿ ಸಿದ್ದರಾಮಯ್ಯವರು. ಏನಣ್ಣ ಈ ಸರಿಯ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ಬೋದು, ಅವಕಾಶ ಕೊಡ್ತೀನಿ ನಾನು. ಇವತ್ತು ಎಲ್ಲ ಒಂದು ಸಂವಿಧಾನ ಅಂತಿದೆ, ಸಂವಿಧಾನದಲ್ಲಿ ನಾವು ಅದಂತೆ ನಡ್ಕೋಬೇಕಾಗುತ್ತೆ. ಈ ತರಿಯ JDS BJP ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ. ಮಂಡ್ಯದಲ್ಲಿ ಕುಮಾರಣ್ಣಗೆ ಜೈ. ಇವತ್ತು ನಿಮ್ಮ ಹೆಸರು? ಜಯಣ್ಣ ಅಂತ ಸರ್. ಯಾವ ಊರು ನಿಮ್ಮದು? ಇದೆ ಆಲೂರೇ. ಏನು ಕೆಲಸ ಮಾಡೋದು ನೀವು? ನಾವು ಆಟೋ ಡ್ರೈವರ್. ಆಟೋ ಡ್ರೈವರು. ಲೋಕಸಭಾ ಚುನಾವಣೆಯಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಸರ್? ಈ ರೀತಿ ನೋಡಿದರೆ ಈಗಿನ ಸರ್ಕಾರಕ್ಕೂ ಮುಂದೆ ಬರೋ ಸರ್ಕಾರ ಕಾಂಗ್ರೆಸ್ ಗೆಲ್ಬೇಕು ಅನ್ಸುತ್ತೆ ಸರ್. ಯಾಕಂದರೆ BJP ಮಾಡೋದು ಪ್ರತಿಯೊಬ್ಬ ಜನಕ್ಕೂ ಸಹ ಗೊತ್ತು ಯಾವ ರೀತಿ ಅನ್ಯಾಯಗಳು ನಡೀತದೆ ಸರ್ಕಾರದಲ್ಲಿ. ಯಾವ GST ಅದು ಇದು ಅಂತ ಆಳು ಮೂಳು ಅಂತ ಭಯಂಕರ ತಂದುಬಿಟ್ರು. ಹಾಗಾಗಿ ಈ ಸಲ ನಮ್ಮ ರಾಹುಲ್ ಗಾಂಧಿ ಅವರು ಸರ್ಕಾರ ಬರ್ಬೇಕಂತ ಎಲ್ಲರೂ ಇಚ್ಛೆ ಪಡ್ತೀವಿ ಸರ್. ರಾಹುಲ್ ಗಾಂಧಿ ಸರ್ಕಾರ. ಇಲ್ಲಿ ಕ್ಯಾಂಡಿಡೇಟು ಇಲ್ಲಿ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ನಿಂತಾರೆ. ಅವರು ಗ್ಯಾರಂಟಿ ಗೆಲ್ಲೋದು 100% ಗ್ಯಾರಂಟಿ ಸರ್. ನಿಮ್ಮ ಕಡೆ ಹೆಂಗಿದೆ ಅವ್ರಿಗೆ ಬೆಂಬಲ? ಫುಲ್ ಸಪೋರ್ಟ್ ಸರ್, 100% ಸಪೋರ್ಟ್ ಇದೆ ಅವ್ರಿಗೆ. ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ಅಂತ. ಯಾವ ಊರು ಸರ್ ನಿಮ್ಮದು? ನಮ್ದು ಇಲ್ಲೇ ಬಾಚಿನಹಳ್ಳಿ, ಆಲೂರು ತಾಲೂಕು. ನಿಮ್ಮದು ಕೆಲಸ ನಮ್ದು ಸಮಾಜ ಸೇವೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಶ್ರೇಯಸ್ ಪಟೇಲ್ ಅಂತೇಳಿ. ಶ್ರೇಯಸ್ ಪಟೇಲ್. ಯಾಕೆ ಸರ್? ಯಾಕಾಗಿ ಅಂದರೆ GST ಮತ್ತು ಈ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾ ಬಂದ BJP ಅವರು, ಅದು ನಮಗೆ ಸಮಾಧಾನವಿಲ್ಲ. ಅದರಿಂದ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದೇ ನಮ್ಮ ಗುರಿ. ಅಂದರೆ ಈಗ BJP ಸರ್ಕಾರ ಇದ್ದಾಗ ಕೆಲಸಗಳಾಗಿಲ್ವಾ? ಆಗಿಲ್ಲ, ಇಲ್ಲಿ ಏನು ಕೆಲಸಗಳು ಆಗಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಮಾತ್ರ ಆಗಿದೆ. ಗ್ಯಾರಂಟಿ ಕೊಟ್ಟಿರೋದು, ಗ್ಯಾರಂಟಿ ನಡ್ಕೊಂಡಿದ್ದಾರೆ. ಆ ಸರ್ಕಾರ ಬೆಂಬಲಿಸ್ತೀವಿ. ಪೂರ್ವ ಕೇಂದ್ರದಲ್ಲಿ ಬರಲಿ ಅಂತೇಳಿ ನಾನು ಹಾರೈಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ದಿನೇಶ್ ಅಂತ. ಯಾವ ಊರು ನಿಮ್ಮದು? ಬೇರಕನಹಳ್ಳಿ, ಕಾಮತಿ ಹತ್ರ. ಈ ಸಲ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಸರ್ ನಮ್ಮ ಪ್ರಕಾರ JDS ಬರಬೇಕು ಅಂತ ಇದೆ. ಯಾಕೆ JDS? ಇಲ್ಲ, ಹಾಸನ ಡಿಸ್ಟ್ರಿಕ್ಗೆ ಭಾಳ ಇಂಪ್ರೂವ್ ಆಗ್ತಿದೆ. ಅವ್ರು ಬಂದರೆ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಅಷ್ಟೇ. ಒಂದು ಹೊಸಬ್ರಿಗೆ ಒಂದು ಅವಕಾಶ ಕೊಡ್ಬೋದಲ್ಲ? ಕೊಡೋಣ. ಫಸ್ಟ್ ಹಳಬ್ರೆ ಚೆನ್ನಾಗಿ ಕೆಲಸ ಮಾಡ್ತಾವ್ರಲ್ಲ, ಹಂಗಾಗಿ JDS ಬರಬೇಕು ಅಂತ ನಾವು. ಥ್ಯಾಂಕ್ ಯು. ಬೈರೇಶ್ ಅಂತ. ಸರ್, ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ನಿಮ್ಮ? ಸರ್, ನಮಗೆ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರೇ, ಶ್ರೇಯಸ್ ಪಟೇಲ್ ಅವರೇ ಅಭ್ಯರ್ಥಿಯಾಗಿ ಅವರೇ ಗೆಲ್ಲಬೇಕು ಸರ್. ಯಾಕಂದರೆ ನಮಗೆ BJP ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಒಂದು ಬಿಡುಗಾಸಿನಷ್ಟು ಯಾವುದೂ, ಅದರಲ್ಲೂ SC/ST ಗಂತೂ ಏನೂ ಸವಲತ್ತು ಸರಿಯಾಗಿ ಸಿಗ್ತಾ ಇಲ್ಲ. ಆಮೇಲೆ ಜೊತೆಗೆ ಈಗ ನಾವೇ ಸರ್ಕಾರ ರಚನೆ ಮಾಡಿದರೆ, ಆಂಧ್ರ ಸ್ಟೇಟ್ ನಾವೇ ಬಂದರೆ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತೇಳಿ BJP ಅವರು ಆಗಲೇ ಎಲ್ಲರಿಗೂ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ರದ್ದು ಒಳ್ಳೆಯ ಕೆಲಸ. ಈಗ ಅವ್ರು ಸಂವಿಧಾನ ಚೇಂಜ್ ಮಾಡೋಕೆ ಹೆಂಗೆ ಮಾಡ್ತಾರಂತ ನಾವು ಪಣ ತೊಟ್ಟಿದ್ದೀವಿ. ನಾವು ಕಾಂಗ್ರೆಸ್ಸಿನ ಗೆಲ್ಲಿಸ್ತೀವಿ. ಖಂಡಿತ ಸಪೋರ್ಟ್ ಇದೆ ಇಲ್ಲಿ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು? ರಮೇಶ್, ಕೆಂಚನಹಳ್ಳಿಪುರ, ಆಲೂರು ತಾಲೂಕು, ಪಾಳ್ಯ ಹೋಬಳಿ. ನಿಮ್ಮದು ಕೆಲಸ ವ್ಯವಸಾಯ. ಆದರೂ ವೃತ್ತಿಲಿ ತಾಲೂಕು ಪಂಚಾಯತ್ ಇಲ್ಲೇ ನಡಿಬೇಕು, ಜಿಲ್ಲಾ ಪಂಚಾಯತ್ ಇಲ್ಲೇ ನಡಿಬೇಕು, ಯಾವ IFS ಏನು ನಡಿಬೇಕು ನಾನು ಮಾಡ್ತೀನಿ. ಇವತ್ತು ಮಾಡಿದ್ದೀನಿ, ಈಗಲೂ ಮಾಡಿದ್ದೀನಿ, ಈಗಳಿಗೂ ಮಾಡ್ತೀನಿ. ಆಲೂರು ತಾಲೂಕಲ್ಲಿ BJP SS ಜನತಾದಳ ಆದರೂ ಹೊಂದಾಣಿಕೆ ಆಗಿದೆ. ಆದ್ರೂ ಓಟ್ ಕೇಳೋ ಅಂಥದ್ದು BJPಯವರಿಗೂ ಭಾರಿ ಕಷ್ಟ ಆಗುತ್ತೆ, ದಳದವರಿಗೂ ಕಷ್ಟ ಆಗುತ್ತೆ. ಆದ್ರೂ ಕೂಡ JDS 100ಕ್ಕೆ 100 ಹಾಸನ ಜಿಲ್ಲೆಯಲ್ಲಿ ಏನು ನಡೀತೆ ಅಷ್ಟೇ ಸಮಸ್ಯೆ. ಆದರೂ ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ಗೆಲ್ಲಿ 100ಕ್ಕೆ ಅಲ್ಲೂ ಗೆಲ್ಬೋದು. 3 ಕ್ಷೇತ್ರ ಕೇಳ್ತವ್ರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇವ್ರದ್ದು ಎರಡೇ ಇದ್ದಿದ್ದು ಹಗ್ಗ ಜಗ್ಗಾಟ. ಆದರೂ ಫೈನಲ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲಿ ವರಿಷ್ಠರ ಹತ್ರ ಹೋಗಿರೋದು ಇವರು. ದೇವೇಗೌಡರೇ ಆಗಲಿ, ಕುಮಾರಸ್ವಾಮಿ ಆಗಲಿ, 90% ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂದರೆ ಅಂಥ ಅಭಿವೃದ್ಧಿ ಕೆಲಸ ಹಾಸನ ಜಿಲ್ಲೆ ಇರೋದು. 2 ಕಾಂಗ್ರೆಸ್ ಬಂದಿರ್ಬೋದು, ಇಲ್ಲ BJP ಬಂದಿರ್ಬೋದು, ಏನೇ ಸಮಬಲ. MP ಅಂದರೆ ಮೋದಿ ನೋಡಿ ಓಟ್ ಹಾಕ್ತಾರೆ. JDS ಅಣ್ಣ ನಾ ಮಾತಾಡ್ತೀನಿ, ನೀನು ಮಾತಾಡಬೇಡ, ನಿನಗೆ ಪವರ್ ಇದೆ, ನೀನು ಮಾತಾಡು. ಅವರು ಬಂದಿರೋ ಸಮೀಕ್ಷೆ ಮಾಡೋಕ್ಕೆ. ಆದರೂ ಆಲೂರು ತಾಲೂಕು, ಸಕಲೇಶ್ಪುರ ತಾಲೂಕು ಅನ್ನೋ ಫೈಟ್ ಇತ್ತು BJPಗೆ JDSಗೆ ಅಂತ. ಆದರೂ 3ನೇ ಅತಿ ಸಮಸ್ಯೆ ಬಂದವರು ಕಾಂಗ್ರೆಸ್ನವರು. ಆದರೂ
ಏನಪ್ಪ ಅಂದರೆ ಕೆಲವು ಸಮೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ 100ಕ್ಕೆ 90 ಬಗ್ಗೆ ಹೇಳ್ತಾರೆ. ಸೈಡ್ ಹೊಡಿತೀನಿ ಅಂದರೆ ಇವರು ಶ್ರೇಷ್ಠ ಪಟೇಲ್ ಬರ್ಬೋದು ಕಾಂಗ್ರೆಸ್ಸಿಂದವ. ಆದರೂ ಜನ ಆಯ್ಕೆ ಯಾರನ್ನೂ ಹೇಳೋಕ್ಕಾಗಲ್ಲ. ಆದರೂ 100ಕ್ಕೆ 100 ಭಾಗ ಗೆಲ್ತಾರೆ. ಪ್ರಜ್ವಲ್ ರೇವಣ್ಣವರು ಗೆದ್ದೇ ಗೆಲ್ತಾರೆ. ಹಾಗೆ ಆಗುತ್ತೆ, ಏನೂ ಇಲ್ಲ. ಎಲ್ಲ ನಮ್ಮ ಜಿಲ್ಲೆ ಒಳಗೂ ಎಲ್ಲ ಸಮೀಕ್ಷೆ ಎಲ್ಲ ನಡೆಯುತ್ತೆ. ಆದರೂ ನಾನೊಬ್ಬ ಕಾರ್ಯಕರ್ತನೇ, JDS ಅಲ್ಲೇ ಕಾರ್ಯಕರ್ತನೇ ಆಗಿರ್ಬೋದು ಅಲ್ಲ. ಆದ್ರೂ ಕೂಡ ಗೆದ್ದೇ ಗೆಲ್ತಾರೆ ಅದು. ಸರಿ ಅಣ್ಣ, ನಮಸ್ತೆ. ಜೈ ಹಿಂದ್, ಜೈ BJP. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಪುಟ್ಟರಾಜ್. ಯಾವ ಊರು ಸರ್ ನಿಮ್ಮದು? ಹುಣಸೋಳ್ಳಿ. ಏನು ಕೆಲಸ ನೀವು? ಆಟೋ ಡ್ರೈವರ್. ಈ ಸಲ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಅಲ್ವಾ? ನೀವು ನಿಮ್ಮ ಒಂದು ಬೆಂಬಲ ಯಾರಿಗಿದೆ? ನಿಮ್ಮ ಪ್ರಕಾರ ಯಾರಾಗಬೇಕು ಈ ಸಲದ MP? ಸರಿ, MP ಎಲ್ಲ ಕಾಂಗ್ರೆಸ್ ಬರಲಿ ಅನ್ನೋದೇ ನಮ್ಮ ಆಸೆ. ನಾವು ಕಾಂಗ್ರೆಸ್ಗೆ ಮಾಡೋದು. ಕಾಂಗ್ರೆಸ್ಗೆ ಮಾಡ್ತೀರಾ? ಯಾಕೆ JDSಗೆ ಯಾಕೆ ಮಾಡ್ತಾ ಇಲ್ಲ? JDS ಅವ್ರು ಆ ಕಡೆ ಈ ಕಡೆ ಓಡಾಡ್ತಾರೆ, ನಂಬಿಕೆ ಕಡಿಮೆ ಇದ್ದು ಒಂತ ಇದ್ದರೆ ಬೇಕಾದ್ರೆ JDS ಅನ್ಬೋದು. ಇಲ್ಲೆಲ್ಲ ಇದ್ದು JDS ಈಗಿಲ್ಲ, ನಮ್ಮ ಭಾಗದಲ್ಲಿ ಈಗ ಕಡಿಮೆ ಐತಿ. ಆ ಕಡೆ ಈ ಕಡೆ ಓಡಾಡ್ತಾರೆ, ನಂಬಿಕೆ ಕಡಿಮೆ. ಹಂಗಾಗಿ ಎಲ್ಲ ಶ್ರೇಯಸ್ ಪಟೇಲ್ಗೆ MP. ಆಗ್ತಾರಾ ಶ್ರೇಯಸ್ ಪಟೇಲ್ ಈ ಸಲ? ಆಯ್ತಾರೆ ಸರ್. ಈ ಸರಿ ಭಾಳ ಬೆಂಬಲ ಇದೆ ಬಿಡಿ. ನಮ್ಮ ಕಡೆಯಿಂದ ಬೆಂಬಲ ಐತೆ, ಎಲ್ಲ ಕಡೆಯಲ್ಲೂ ಐತೆ ನಮ್ಮ ಹಾಸನ ಜಿಲ್ಲೆ. ಆಯ್ತಾರೆ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ಹೇಳಿ. ಯಾವ ಊರು ನಿಮ್ಮದು? ನಮ್ದು ಇಲ್ಲಿ ಮದಗಟ್ಟ ಅಂತ, ಪಿಕ್ಕೋಡು ಹೋಬಳಿ, ಬೇಲೂರು ತಾಲೂಕು. ನಿಮ್ಮೂರು? ನಮ್ಮದೂರು ತಾರಿ ಮರ, ಮದಗಟ್ಟ. ಹಾಂ. ನಿಮ್ಮ ಹೆಸರು? ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್ ಅಂತ. ಏನು ಕೆಲಸ ಮಾಡೋದು ನೀವು? ನಮ್ಮ ಬೇಕ್ರಿ ಕೆಲಸ. ಬೇಕ್ರಿ ಕೆಲಸ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನಮ್ಮ ಪ್ರಕಾರದಲ್ಲಿ ಈಗ BJP ಗೆಲ್ಲಬೇಕಿತ್ತು ಸರ್. BJP ಗೆಲ್ಲಿಲ್ಲ. ಈಗ BJPನೇ ಗೆಲ್ಲಬೇಕು ಅಂತಿದ್ವಿ. ಯಾಕೆಂದರೆ ಕಾಂಗ್ರೆಸ್ ಮೇಲೆ ಇರೋ ನಂಬಿಕೆ ಎಲ್ಲ ಕಳ್ಕೊಂಡ್ರು. ಯಾಕೆಂದರೆ ಸಿದ್ದರಾಮಯ್ಯರು ಅಸೆಂಬ್ಲಿಲಿ ನಿಂತ್ಕೊಬಿಟ್ಟು ಒಂದು ಮಾತು ಹೇಳಿದ್ರು, ಎಲೆಕ್ಷನಲ್ಲಪ್ಪ ಏನೋ ಒಂದು ಹೇಳಿರ್ತೀವಿ, ಎಲ್ಲ ಈಡೇರ್ಸೋಕ್ಕಾಗುತ್ತಾ, ದುಡ್ಡೇನು ಪ್ರಿಂಟ್ ಹೊಡಿತೀವ ಅಂತೇಳಿ ಕೈ ಗುದ್ದಿ ಹೇಳೋದು ಅಂತ ಮಾತೊಂದು ನಾವು ನಾಚಿಕೆಗೇಡು. ನಾವು ಅವ್ರಿಗೆ ಓಟ್ ಹಾಕೋದು, ಈ ಥರದ ಮಾತೆಲ್ಲ ಕೇಳೋದು ಅಂತ ಹೇಳಿದ್ರೆ ನಮ್ಮ ಮೇಲೆ ನಮಗೆ ನಾಚಿಕೆ ಆಗ್ಬೇಕು ಸರ್. ಇದಕ್ಕೆ BJPಗೆ ಓಟ್ ಹಾಕಬೇಕು, BJPನೇ ಬೆಂಬಲಲ್ಲಿ ಇರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಜಿಲ್ಲೆನಲ್ಲಿ BJP ಮತ್ತು JDS ಮೈತ್ರಿ ಆಗಿದೆ. ಸೊ ಅದ್ರ ನೀವು JDSಗೆ ಸಪೋರ್ಟ್ ಮಾಡ್ತೀರಾ ಪ್ರಜ್ವಲ್ ರೇವಣ್ಣ ಅವರಿಗೆ? ಪ್ರಜ್ವಲ್ ರೇವಣ್ಣರಿಗೂ ಮಾಡ್ಬೋದು ಸರ್. ಅವರು ರೈತರ ಪರವಾಗಿ ಪ್ರತಿಯೊಂದಕ್ಕೂ ನಮಗೆ ಸಹಕಾರ ಮಾಡ್ತಾರೆ. ಅವರೇನು ಪ್ರತಿಯೊಂದಕ್ಕೂ ನಮಗೆ ಸಹಕರಿಸ್ತಾ ಇದ್ದಾರೆ. ನಮಗೆ ರೇವಣ್ಣನೇ ಪ್ರತಿಯೊಂದು ಇರ್ತಾರೆ. ಏನು ಅಂತ ಹೇಳಿದ್ರೆ ಗೋಮಾತೆಯಾಗಿ ಪರವಾಗಿ ಸಿದ್ದರಾಮಯ್ಯಂದೊಂದು ಭಾರಿ ಓವರ್ ಆಕ್ಷನ್ ಆಗ್ತಾಯಿದೆ. ಅವರೊಂದು ಖಂಡಿಸಿ ಮಾತಾಡಬೇಕಾಗಿದೆ. ಪ್ರತಿಯೊಬ್ಬರು ಖಂಡಿಸ್ತಾ ಇದ್ದಾರೆ ಅವ್ರನ್ನ. ಇನ್ನೊಂದು ಸತಿ ಸಿದ್ದರಾಮಯ್ಯ ಬರ್ದಂಗೆ ಮಾಡಬೇಕು ಅಂತೇಳಿ ನಾವು ಬಯಸ್ತೀವಿ ಸರ್. JDS ಬಂದರೂ ಪರವಾಗಿಲ್ಲ, BJP ಬಂದರೂ ಪರವಾಗಿಲ್ಲ, ಇಬ್ಬರ ಪರವಾಗಿ ನಾವು ಹೋರಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅಂದರೆ ಇವಾಗ ಹಂಗಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ನಿಂತ ಎರಡೂ ಪಕ್ಷಗಳ ಎದುರಾಗಿ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಇವಾಗ ಏನು ಸ್ಪರ್ಧಿಸ್ತಾ ಇದ್ದಾರೆ, ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀವಿ ಸರ್. ಖಂಡಿತವಾಗಿ ಗೆಲ್ತಾರೆ. ಪ್ರತಿಯೊಬ್ಬರು ಹಳ್ಳಿಗೂ ಬರ್ತಾ ಇದ್ದಾರೆ. ಜಾತ್ರೆ ಮಹೋತ್ಸವಕ್ಕೆ ಆಗಲಿ, ಏನೊಂದಕ್ಕೆ ಆಗಲಿ, ಪ್ರಜ್ವಲ್ ರೇವಣ್ಣಗೂ ಆಗಲಿ, ನಮ್ಮೂರು ಜಾತ್ರೆಗೆ ಮೊನ್ನೆ ಚೆನ್ನಳ್ಳಿ ಜಾತ್ರೆಗೆ ಅಂತ ಹೇಳಿ ಬಂದಿದ್ರು. ಅವರು ಪ್ರತಿಯೊಂದು ಹಳ್ಳಿಗೂ ಬರ್ತಾ ಇರ್ತಾರೆ. ಅವ್ರ ಬೆಂಬಲನೂ ಇರುತ್ತೆ. ನಮಗೇನು ಅಂದರೆ ನರೇಂದ್ರ ಮೋದಿಯಾಗಿ ಯಾವಾಗಲಿಂದ ಬೆಂಬಲ ಹೋಗಿದ್ದು ನಮ್ಮ ಮೇಲೆ. ಈಗ JDS ಇಲ್ಲ ಅಂದರೆ BJP, ಎರಡರೊಳಗೆ ಒಂದು ಗೆಲ್ಲಬೇಕು ಅಂತೇಳಿ ಇಬ್ಬರಳಿಗೂ ಸಪೋರ್ಟ್ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ರಂಗಯ್ಯ ಅಂತ. ಯಾವ ಊರು ನಿಮ್ಮದು? ನಮ್ದು ಅಜ್ಜನಹಳ್ಳಿ ಅಂತ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಶ್ರೇಯಸ್ ಗೆಲ್ಲಬೇಕು ಅಂತೇಳಿ ನಾವು 100ಕ್ಕೆ 100 ಬರ್ಬಾ ಶೆಟ್ಗೆ ಅಂದಿವಿ. ಶ್ರೇಯಸ್ ಒಳ್ಳೆ ಹುಡುಗ, ಚಿಕ್ಕ ಏಜು, ಭಾರಿ ಇವತ್ತು ಸಿಕ್ಕಿ ಭೇಟಿ ಮಾಡಿ ಮಾತಾಡಿರು. ಅವರೇ ಗೆಲ್ಲಬೇಕು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹೆಸರು? ಬಸವರಾಜ್ ಅಂತ, ಆಲೂರು. ಏನು ಕೆಲಸ ನಿಮ್ಮದು? ನಾವು DSS ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ಈ ಸಲ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾವ ಅಭ್ಯರ್ಥಿ ಗೆಲ್ಲಬೇಕು? ಪ್ರಜ್ವಲ್ ರೇವಣ್ಣರು ಗೆಲ್ಬೇಕಂತ ನಾನು. ಪ್ರಜ್ವಲ್ ರೇವಣ್ಣ ಅವರು. ಯಾಕೆ ಸರ್ ಪ್ರಜ್ವಲ್ ರೇವಣ್ಣ ಅವರು? ಈಗ ಯಾಕಂದರೆ JDS ಇಷ್ಟು ವರ್ಷಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಪ್ರಬಲವಾದ ಕೆಲಸ ಮಾಡಿದೆ. ಎಲ್ಲ ಆಲೂರು ತಾಲೂಕಲ್ಲಿ ತಾಲೂಕು ಆಫೀಸರ್ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಏನೇ ಒಂದು ಕೆಲಸನೂ ಇವತ್ತು JDS ಮುಖಾಂತರ 15 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಿರ್ಬೋದು, ಇವತ್ತು ಎಲ್ಲ ಜನ ನೋಡೋಂಥ ಕೆಲಸ ಆಗಿದೆ. ಆಮೇಲೆ ಏನು ಪ್ರಜ್ವಲ್ ರೇವಣ್ಣವರು ಈಗ ಗೆದ್ದ ಮೇಲೆ ಈ ಜಿಲ್ಲೆಗೆ, ಈ ತಾಲೂಕಿಗೆ ಸುಮಾರು 25 ಕೋಟಿ 30 ಕೋಟಿ ರೂಪಾಯಿನ ಕೆಲಸ ತಂದಿದ್ದಾರೆ ಈ ಒಂದು ವರ್ಷದಲ್ಲಿ. ಅಂಥ ಅವರು ಕೆಲಸ ಭಾಳಷ್ಟು ಅವರಿಗೆ ಏನು ಪಾರ್ಲಿಮೆಂಟ್ಗೆ ಹೋದರೂ ಮಾತಾಡೋಂಥ ಕೆಪಾಸಿಟಿ ಅವರಿಗಿದೆ. ಮತ್ತು ಅವರ ತಾತ ನಡೆದಂಥ ದಾರಿಯಲ್ಲಿ ಅವರು ನಡೀತಾರೆ ಅಂತ ಗೊತ್ತಾಗಿದೆ. ಬಡವ್ರ ಪರ ಹೋರಾಟ ಮಾಡ್ತಾರೆ. ಮತ್ತು ಅವರ ತಂದೆ ಮತ್ತು ಏನು ಇವತ್ತು ಕುಮಾರಸ್ವಾಮಿಯವರು ಏನಿದ್ದಾರೆ, HD ಕುಮಾರಸ್ವಾಮಿಯವರು ಇವತ್ತು ಬಡವ್ರ ಪರ ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಇದರಲ್ಲಿ ಇವರು ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮೆಲ್ಲರ ಅಭಿಪ್ರಾಯ ಇದ್ದರೆ ಅವರು ಗೆದ್ದರೂ ಒಳ್ಳೆ ಕೆಲಸ ಆಗ್ಬೋದು ಅಂತ ಅನುಭವ ಇದೆ ಅಂತ ಹೇಳಿ ನಾನು ಮಾತಾಡೋಕ್ಕೆ ಇಷ್ಟ. ಒಂದು ಅವಕಾಶ ಹೊಸಬ್ರಿಗೂ ಕೊಡ್ಬೋದಲ್ವಾ?
ಅಲ್ಲ ಹೊಸಬ್ರಿಗೆ ಕೊಡ್ಬೋದು. ಈಗ ನಾವು ಆದರೆ ಈಗ ಅನುಭವಸ್ಥರು ಇರೋದ್ರಿಂದ ಆಗಲಿ ಅನ್ನೋದೇ ನಮ್ಮ ಒಂದು ವೈಚಾರಿಕ ಮನಸ್ಸು. ಓಕೆ ಸರ್. ಪ್ರಕಾಶ್ ಅಂತ. ಯಾವ ಊರು ಸರ್ ನಿಮ್ಮದು? ನಮ್ಮದು ಆಲೂರು ಹತ್ರ ಹೊಳೆಬೆಳ್ಳೂರು ಅಂತ. ಹೊಳೆಬೆಳ್ಳೂರು. ಏನು ಕೆಲಸ ನಿಮ್ಮದು? ನಾವು ವ್ಯವಸಾಯ ವ್ಯವಸಾಯ ಕಾಂಟ್ರಾಕ್ಟ್ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ. ಕಾಂಟ್ರಾಕ್ಟರ್ ವ್ಯವಸಾಯ ಮಾಡ್ತಾರೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾವ ಅಭ್ಯರ್ಥಿ ಗೆಲ್ಲಬೇಕು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಗೆಲ್ಲಬೇಕು? ಕಾಂಗ್ರೆಸ್ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ವರ್ಷಕ್ಕೆ 24,000 ಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದರಿಂದ ನಾವೆಲ್ಲ ಸೇರಿ ಅವ್ರಿಗೆ ಹಾಕಬೇಕು ಅಂತ. ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿಲ್ವಾ? ಮಾಡಿದ್ದಾರೆ ಅವ್ರಿಗೂ. ಇಲ್ಲಿ ಇದೊಂದು ಸತಿ ಚೇಂಜ್ ಮಾಡಬೇಕು ಅಂತ ಜನಗಳ ಅಭಿಪ್ರಾಯ. ನಮ್ಮ ಹೊಸ ಬದಲಾವಣೆ ಮಾಡಬೇಕು ಅನ್ನೋದು. ಓಕೆ ಸರ್.